My dear students, welcome back to your YouTube English Academy YouTube channel. Today we are going to learn an English chapter class 9th. All stories are Anansis. Okay, my dear students and my dear friends, we will understand the whole story by this online classes or YouTube classes. Okay, your English Academy YouTube channel is that SI Madhupati English Academy. Subscribe and share, my dear students who are interested to learn. Okay, it is the unit 6 prose. All stories are Anansis. The remaining lessons and poems and stories I already uploaded in my YouTube channel. If you want that, you can check and watch and learn. Then, okay, today I am going to explain this story with kannada. Then before that, we must know that the one inspiring thought is a smooth sea never made what? A skilled sailor. Okay, with this thought I will start this lesson. Then what is this? What is the meaning of this thought, my dear students? A smooth sea never made a skilled sailor. ಒಂದು ಸ್ಮೂತ್ ಆಗಿರ್ತಕ್ಕಂಥ ಜರ್ನಿ, ಒಂದು ಸ್ಮೂತ್ ಆಗಿರ್ತಕ್ಕಂಥ ಒಂದು ಸ್ಟಡಿ, ಒಂದು ಸ್ಮೂತ್ ಆಗಿರ್ತಕ್ಕಂಥ ಯಾವುದೇ ಅಲೆಗಳಿರ್ತಕ್ಕಂಥ ಒಂದು ಸಮುದ್ರ ಒಂದು ಪರ್ಫೆಕ್ಟ್ ನಾವಿಕ. ಸೇಲರ್ ಅಂದರೆ ಏನೇನು? ನಾವಿಕ. ನಮ್ಮ ಜೀವನ ಕಂಫರ್ಟೇಬಲ್ ಆಗಿದ್ರೆ, ಸ್ಮೂತ್ ಆಗಿದ್ರೆ, ದೇರ್ ಈಸ್ ನಥಿಂಗ್ ಪರ್ಫೆಕ್ಷನ್ ವಿ ವಿಲ್ ಗೆಟ್, ಮೈ ಡಿಯರ್ ಸ್ಟೂಡೆಂಟ್ಸ್. ಅದನ್ನು ನಾವು ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಐ ವಿಲ್ ಸ್ಟಾರ್ಟ್ಸ್ ವಿತ್ ದ್ಯಾಟ್ ದಿಸ್ ಲೆಸನ್, my dear students. Okay, we will start the story. The title is All Stories are Anansis. Okay, ಈ ಎಲ್ಲ ಸ್ಟೋರೀಸ್ಗಳು ಯಾರೂಪ ಅಂತಂದ್ರೆ ಅನಾನ್ಸಿಸ್. Okay, in the short way I am going to explain this story, my dear students. ಈ ಒಂದು ಸ್ಟೋರಿದಿಂದ ನಾವು ಏನು ಕಲಿತೀವಪ್ಪ ಅಂತಂದ್ರೆ, there is a ವಾಟ್ ಹಿಯರ್ ದ ಪರ್ಸನ್, ನಾನೇ ಅಂತ ತಿಳ್ಕೊಂಡು, ನಾನು ಯಾರು? ಅನಾನ್ಸಿ. ಅನಾನ್ಸಿ ಈಸ್ ಅ ಜೀರೋ ಹಿಯರ್, ಬಿಕಮ್ ಶಿ ಈಸ್ ದ ಹೀರೋ. ಜೀರೋದಿಂದ ಹೀರೋ. ಫಾರ್ ಎಕ್ಸಾಂಪಲ್, ಇಲ್ಲಿ ಮೇನ್ ಕ್ಯಾರೆಕ್ಟರ್ ಬರ್ತಕ್ಕಂಥದ್ದು ನಿಯಾಮೆ. ನಿಯಾಮೆ ಯಾರಪ್ಪ ಅಂತಂದ್ರೆ ಸ್ಕೈ ಗಾಡ್ ಓನ್ ದ ಆಲ್ ಸ್ಟೋರೀಸ್. ಎಲ್ಲ ಸ್ಟೋರಿಗಳ ಒಡೆಯ ಯಾರಪ್ಪ ಅಂತಂದ್ರೆ ಸ್ಕೈ ಗಾಡ್, ನಿಯಾಮೆ. ಇಲ್ಲಿ ಅನಾನ್ಸಿಬಲ್ ಯಾವ ಸ್ಟೋರಿನೂ ಇಲ್ಲ. ಈಗ ನಮ್ಮ ಲೈಫಲ್ಲಿ ಕೂಡ ನಾನೇನಿದ್ದೀನಪ್ಪ ಅಂದರೆ ಎಕ್ಸಾಮಲ್ಲಿ 0 ಮಾರ್ಕ್ಸನ್ನು ತಗೋತೀನಿ. ಹೌ ಕ್ಯಾನ್ ಐ ಗೆಟ್ ದ ಹೀರೋ 100 ಮಾರ್ಕ್ಸ್? ದೆನ್ ಲೆಟ್ಸ್ ಟ್ರೈ. ನಾನು ಪ್ರಯತ್ನ ಪಡ್ತೀನಿ ಅಂತೇಳಿ ನೀವು ಜರ್ನಿಯನ್ನು, ನಿಮ್ಮ ಸ್ಟಡಿಯನ್ನು, ನಿಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡಿದರೆ, ದೆನ್ ಯು ಆರ್ ದ ಬೆಸ್ಟ್ ಹೀರೋ ಆಫ್ ಯುವರ್ಸ್. ದೆನ್ ದ ಹೋಲ್ ಎಂಪೈರ್ ಆರ್ ವಾಟ್ ಎವರ್ ಯು ವಾಂಟ್ ಟು ಡೂ ಇನ್ ಯುವರ್ ಲೈಫ್, ಇಟ್ ವಿಲ್ ಪಾಸಿಬಲ್ ಅಂತ ಹೇಳ್ತಾ, ಅದೇ ರೀತಿಯಲ್ಲಿ ಅನಾನ್ಸಿ ಎಲ್ಲ ಸ್ಟೋರಿಗಳ ಒಡೆಯ ಆಗ್ತಾನೆ ಅನ್ನೋದನ್ನು ವಿ ವಿಲ್ ಸಿ ಹಿಯರ್. ಓಕೆ, before this, here is the warm up activity. That also we will see, my dear students. Test your wit ಅಂದರೆ ಏನಪ್ಪ ಅಂದರೆ ಇಲ್ಲಿ ನಿಮ್ಮ ಬುದ್ಧಿಮಟ್ಟೆಯನ್ನು, ನಿಮ್ಮ ಒಂದು ನಾಲೆಜನ್ನು ಟೆಸ್ಟ್ ಮಾಡೋದು. ಏನಿಲ್ಲಿ? ವಾಟ್ ಆಲ್ವೇಸ್ ರನ್ ಬಟ್ ನೆವರ್ ವಾಕ್ಸ್, ಆಫನ್ ಮರ್ಮರ್ಸ್ ನೆವರ್ ಟಾಕ್ಸ್, ಹ್ಯಾಸ್ ಎ ಬೆಡ್ ಔಟ್ ನೆವರ್ ಸ್ಲೀಪ್ಸ್, ಹ್ಯಾಸ್ ಎ ಮೌತ್ ಬಟ್ ನೆವರ್ ಈಟ್ಸ್. ಇಲ್ಲಿ ನಾವು ಟ್ರೈ ಟು ಅಂಡರ್ಸ್ಟ್ಯಾಂಡ್. ವಾಟ್ ಆಲ್ವೇಸ್ ರನ್ಸ್ ಬಟ್ ನೆವರ್ ವಾಕ್ಸ್, ಯಾವಾಗಲೇ ಓಡುತ್ತಾ ಇರುತ್ತೆ, ನಡೆಯೋದಿಲ್ಲ. ಮೇಲಿನ ಮೇಲೆ ಮರ್ಮರ್ಸ್ ಅಂದರೆ ಸೌಂಡ್ ಮಾಡೋದು ವಿತ್ ಅ ಸ್ಲೋ ವಾಯ್ಸ್, ಬಟ್ ಮಾತಾಡಂಗಿಲ್ಲ. ಹ್ಯಾಸ್ ಎ ಬೆಡ್ ಬಟ್ ನೆವರ್ ಸ್ಲೀಪ್ಸ್, ಬೆಡ್ ಅದ ಬಟ್ ಮನ್ಕೊಳ್ಳಂಗಿಲ್ಲ. ಹ್ಯಾಸ್ ಎ ಮೌತ್ ಬಟ್ ನೆವರ್ ಈಟ್ಸ್, ಬಾಯಿ ಇದೆ ಬಟ್ ಆದರೆ ತಿನ್ನಲ್ಲ. ಯಾವುದು? ಓಕೆ, ಸಿ ಮೈ ಡಿಯರ್ ಸ್ಟೂಡೆಂಟ್ಸ್, ಇಯರ್ 3, 2, 1 ಇಲ್ಲೇನಿದ್ರೆ ಜಂಬಲ್ಡ್ ಲೆಟರ್ಸನ್ನು ಕೊಟ್ಟಿದ್ದಾರೆ. ಅದನ್ನು ಕರೆಕ್ಟಾಗಿ ಮಾಡಿದರೆ ದ ರೈಟ್ ಆನ್ಸರ್ ಈಸ್ ವಾಟ್, ಮೈ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ರಿವರ್.
ಏನಾಗುತ್ತೆ, ಇದು ಯಾವುದು, ರಿವರ್. ಓಕೆ, ದೆನ್ ನೆಕ್ಸ್ಟ್ come to the second one. The more you have of it, the less you see. What is it? The more you have of it, ನಿಂಬಲ್ಲಿ ಭಾಳ ಇರುತ್ತೆ ಬಟ್ ನೀವು ನೋಡೋದು ಕಡಿಮೆನೇ ನೋಡ್ತೀರಿ. ಹಾಗಾದರೆ ಯಾವುದು, SSENKRAD. ಇದನ್ನು ನೀವು ಕರೆಕ್ಟಾಗಿ ಮಾಡಿದಾಗ ಏನಾಗುತ್ತೆಪ್ಪ ಅಂದರೆ ಇದು ಡಾರ್ಕ್ನೆಸ್. ಮೈ ಡಿಯರ್ ಸ್ಟೂಡೆಂಟ್ಸ್, ಡಾರ್ಕ್ನೆಸ್ ಈಸ್ ರೈಟ್ ಹಿಯರ್. ನೆಕ್ಸ್ಟ್, until I am missed, I am not known. Yet how you miss me when I have flown. ಇದೇನಪ್ಪ ಅಂತಂದ್ರೆ ಟೈಮ್ ಮೈ ಡಿಯರ್ ಸ್ಟೂಡೆಂಟ್ಸ್. ಯಾವಾಗಲೇ ನಾನು ಅಳತೆ ಮಾಡ್ತಾ ಇರ್ತೀನಿ ಬಟ್ ನನಗೆ ಗೊತ್ತಾಗಲ್ಲ. ಯೆಟ್ ಹೌ ಯು ಮಿಸ್ ಮೀ ವೆನ್ ಐ ಹ್ಯಾವ್ ಫ್ಲೋನ್. ಅವಾಗ ಟೈಮ್ ಆದ ಕೂಡಲೇ, ಹರಿದು ಹೋದ ಕೂಡಲೇ ನಾನು ಏನಂತ ನಿಮ್ಗೆ ಗೊತ್ತಾಗುತ್ತೆ. ಅದೇ ಏನಪ್ಪ ಅಂದರೆ ಇಲ್ಲಿ ಟೈಮ್ ಅಂತ ಹೇಳ್ತೀನಿ ಡಿಯರ್ ಸ್ಟೂಡೆಂಟ್ಸ್. ಓಕೆ, we will come to that. Our story starts with how. We will see here. Before that, ನಾನು ಏನು ಮಾಡ್ತೀನಪ್ಪ ಅಂದ್ರೆ, ನೀವು ನಿಮ್ಮ ಟೆಕ್ಸ್ಟ್ ಬುಕ್ಗಳನ್ನು ನಿಮ್ಮ ಮುಂದೆ ತೆಗೆದಿಟ್ಕೊಳ್ಳಿ. ಅದೇ ರೀತಿ ಯು ಕ್ಯಾನ್ ಟೇಕ್ ದಟ್ ಪೆನ್ಸಿಲ್ ಆರ್ ಎನಿ ಇಂಪಾರ್ಟೆಂಟ್ ವರ್ಡ್ಸ್ ಮೀನಿಂಗ್ ಯು ಕ್ಯಾನ್ ರೈಟ್ ಡೌನ್ ದ್ಯಾಟ್. ಓಕೆ, ಇಷ್ಟು ನೀವು ರೆಡಿಯಾಗಿ ಕೂತಿದ್ರೆ ದೆನ್ ಯು ವಿಲ್ ಈಸಿಲಿ ಟು ಅಂಡರ್ಸ್ಟ್ಯಾಂಡ್ ದಿ ಸ್ಟೋರಿ ಆರ್ ಲೆಸನ್. Okay, let's come to that. Starts with the first paragraph. In the beginning, all tales and stories belongs to Name, the sky god. But Kwaku Anansi, the spider, earned to be the own of all the stories known in the world. And he went to Name and offered to buy them. What happened, dear students? We will see here. In the beginning, ಪ್ರಾರಂಭದಲ್ಲಿ all tales and stories belongs to Name. ಎಲ್ಲ ಕಥೆಗಳು, ಸ್ಟೋರೀಸ್ಗಳು ಯಾರು ಓನರ್ ಇದ್ರಪ್ಪ ಅದರದ್ದು, ನಿಯಾಮೆ ಇದ್ದ. ಹೂ ಈಸ್ ನಿಯಾಮೆ? ನಿಯಾಮೆ ಇಸ್ ದ ಸ್ಕೈ ಗಾಡ್ ಡಿಯರ್ ಸ್ಟೂಡೆಂಟ್ಸ್. ದೇರ್ ಇಸ್ ಅ ಕ್ವಶನ್, ಹೂ ಈಸ್ ನಿಯಾಮೆ? ನಿಯಾಮೆ ಇಸ್ ದ ಸ್ಕೈ ಗಾಡ್ ಹೂ ಬಿಲಾಂಗ್ಸ್ ಟು ಆಲ್ ಟೇಲ್ಸ್ ಆ್ಯಂಡ್ ಸ್ಟೋರೀಸ್. ಬಟ್ ಕ್ವಾಕು ಅನಾನ್ಸಿ ದ ಸ್ಪೈಡರ್. ಬಟ್ ಕ್ವಾಕು ಯಾರಲ್ಲಿ? ಅನಾನ್ಸಿ. ಕ್ವಾಕು ಅನಾನ್ಸಿ ದ ಸ್ಪೈಡರ್ ಅಂದ್ರೇನು? ಒಂದು ಜೇಡ್ರ ಹುಳ. ಇಲ್ಲಿ ಅನಾನ್ಸಿಯನ್ನು ಜೇಡ್ರ ಹುಳ ಅಂತ ತಿಳ್ಕೊಬೇಡ್ರಿ, ನಾನೇ ಐ ಅಂತ ತಿಳ್ಕೊಡ್ರಿ. ಅರ್ನ್ ಟು ಬಿ ದ ಓನರ್ ಆಫ್ ಆಲ್ ದ ಸ್ಟೋರೀಸ್ ನೌನ್ ಇನ್ ದ ವರ್ಲ್ಡ್. ಅರ್ನ್ ಮೀನ್ಸ್ ಹ್ಯಾವ್ ಎ ಸ್ಟ್ರಾಂಗ್ ಫೀಲಿಂಗ್ ಆಫ್ ಲಾಂಗಿಂಗ್ ಫಾರ್ ಸಮಥಿಂಗ್. ಬೇಕು ನಾವು ನಮ್ಮ ಜೀವನದಲ್ಲಿ ಆಸೆಗಳಿರ್ತವೆ, ಅದಕ್ಕೋಸ್ಕರ ಶ್ರಮ ಪಡ್ತಿರ್ತೀವಿ. ಅದು ಈ ಒಂದು ಅನಾನ್ಸಿ ಏನು ಆಸೆ ಇತ್ತು, ಅದ್ರ ಡಿಸೈರ್ ಏನಿತ್ತು, ನಾನೇನಾಗಬೇಕು, ಎಲ್ಲ ಸ್ಟೋರಿಗಳ ಓನರ್ ಆಗಬೇಕು. ಐ ಆಮ್ ವಾಂಟ್ ಟು ಬಿ ದ ಹೋಲ್ ಸ್ಟೋರೀಸ್ ಓನರ್ ಇನ್ ದ ವರ್ಲ್ಡ್. ಆ್ಯಂಡ್ ಈ ವೆಂಟ್ ಟು ನ್ಯಾಮೆ ಆ್ಯಂಡ್ ಆಫರ್ ಟು ಬೈ ದೆಮ್. ಹಾಗಾದರೆ ಆ ಒಂದು ಅನಾನ್ಸಿ ಹೋಗುತ್ತೆ, ಎಲ್ಲಿಗೆ ಹೋಗುತ್ತೆ? ನಿಯಾಮಿನ ಬಲ್ಲಿ ಹೋಗುತ್ತೆ. ದ ಸ್ಕೈ ಗಾಡ್ ಆಫರ್ ಟು ಬೈ ದೆಮ್. ನಾನು ನಿನ್ನ ಎಲ್ಲ ಸ್ಟೋರಿಗಳನ್ನು ನಾನು ಖರೀದಿ ಮಾಡವಿದ್ದೀನಿ, ಬೈ ಮಾಡವಿದ್ದೀನಿ ಅಂತ ಹೋಗುತ್ತೆ. ದೆನ್ ಆಫ್ಟರ್ ದಿಸ್ ವಾಟ್ ಹ್ಯಾಪನ್ ಇನ್ ದ ಸೆಕೆಂಡ್ ಪ್ಯಾರಾಗ್ರಾಫ್. we will see, dear students. The sky god said, I am willing to sell the stories. Sky god ಹೇಳುತ್ತೆ, ಏನಂತ ಹೇಳುತ್ತೆ? willing means I have wish. willing means wish. ನಾನು ಏನು ಮಾಡ್ತಾ ಇದ್ದೀನಿ? ನನ್ನ ಎಲ್ಲ ಸ್ಟೋರಿಗಳನ್ನ ಸೆಲ್ ಮಾಡ್ತಾ ಇದ್ದೀನಿ. ಬಟ್ ದ ಪ್ರೈಸ್ ಇಸ್ ಹೈ. ನಂದು ಸ್ಟೋರಿಗಳ ಪ್ರೈಸ್ ಏನದ? ಸಿಕ್ಕಾಪಟ್ಟೆ ಹೈ ಅದ. ಕ್ಯಾನ್ ಯು ಪೇ ದಿಸ್? ಅದನ್ನು ನಿನಗೆ ಫುಲ್ಫಿಲ್ ಮಾಡ್ಲಿಕ್ಕೆ ಸಾಧ್ಯ ಅದ? ಮೆನಿ ಪೀಪಲ್ ಹ್ಯಾವ್ ಕಮ್ ಟು ಮೀ ಆಫರಿಂಗ್ ಟು ಬೈ ಬಟ್ ದ ಪ್ರೈಸ್ ವಾಸ್ ಟು ಹೈ ಫಾರ್ ದೆಮ್. ಸಿಕ್ಕಾಪಟ್ಟೆ ನಿನ್ನ ಹಾಗೆ ಸಿಕ್ಕಾಪಟ್ಟೆ ಜನರು ಬಂದರು, ಬಟ್ ನನ್ನ ಪ್ರೈಸನ್ನು, ನನ್ನ ಬೆಲೆಯನ್ನು ಅವ್ರಿಗೆ ಕಟ್ಟಲಿಕ್ಕಾಗಲಿಲ್ಲ. Rich and powerful families have not been able to pay. Not only common people, they are rich, they are powerful, they are intelligent, they are extraordinary. Those people are not able to buy this, pay for the amount of mine. Do you think you can do it? ಹಾಗಾದರೆ ನಿನ್ನ ಕೈಯಲ್ಲಿ ಬೈ ಮಾಡ್ಲಿಕ್ಕೆ ಸಾಧ್ಯದ ಅಂತ ಯಾರು ಕೇಳ್ತಾರೆ? ದ ಸ್ಕೈ ಗಾಡ್ ಅನಾನ್ಸಿ ಆಸ್ಕ್ ಟು the sky god Niyame asked to Anansi. For this question, for this doubt,
Anansi answered the spider. Anansi replied to the sky god, I can do it. What is the price? ನಾನು ಮಾಡ್ತೀನಿ, ನಾನು ಪೇ ಮಾಡ್ತೀನಿ, ಏನಾದರೂ ಪ್ರೈಸು, ಏನು ಬೆಲೆ ಅಂತ ಅನಾನ್ಸಿ ಸ್ಕೈ ಗಾಡ್ಗೆ ಕೇಳ್ತಾನೆ. ದ ಪ್ರೈಸ್ ಈಸ್ 3 ಥಿಂಗ್ಸ್. ಆ ಬೆಲೆ ಏನು? 3 ಥಿಂಗ್ಸ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ವಾಟ್ ಆರ್ ದ 3 ಥಿಂಗ್ಸ್ to become the owner of all stories to the Niyame, the sky god? The sky god said 3 things ಅನ್ನು ನೀ ಪೇ ಮಾಡಬೇಕು. ಓಕೆ dear students, what are those 3 things? We will see now. I must first have a mobaro. ನನಗೇನು ಬೇಕು? ಮೊದಲು ಫಸ್ಟ್ ಥಿಂಗ್ ಏನು? ಮೊಬ್ಯಾರೋ ಬೇಕು. ಮೊಬ್ಯಾರೋ ಏನು? ದ ಹಾರ್ನೆಟ್ಸು ಈ ಒಂದು ಹುಳುಗಳ ಒಂದು ಹಾರ್ನೆಟ್ಸು ಹೆಡ್ ಯಾರಪ್ಪ ಅಂದ್ರೆ ಆ ಮೊಬ್ಯಾರೋ ನನಗೆ ಬೇಕು. ಐ ಮಸ್ಟ್ ಹ್ಯಾವ್ ಎ ಓನಿನಿ. ನೆಕ್ಸ್ಟ್ ವಾಟ್ ಐ ವಾಂಟ್? ಓನಿನಿ. ನನಗೇನು ಬೇಕು ನೆಕ್ಸ್ಟು? ಓನಿನಿ ಏನದ? ದ ಫೈಥಾನ್, ಗ್ರೇಟ್ ಫೈಥಾನ್, ಹೆಬ್ಬಾವು ಅಂತ ಕರಿತೀವಿ, ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಹೆಬ್ಬಾವು. ದೆನ್ ಥರ್ಡ್ ಥಿಂಗ್ ಈಸ್, ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಟ್ಸ್ ದ ಥರ್ಡ್ ಥಿಂಗ್, ಐ ಮಸ್ಟ್ ದೆನ್ ಹ್ಯಾವ್ ಅ ಒಸ್ಯಾಬು. ನೆಕ್ಸ್ಟ್ ನನಗೇನು ಬೇಕು? ಒಸ್ಯಾಬು, ಚಿರತೆ, ದ ಲಿಯಾಫಾರ್ಡ್. ಇಫ್ ಯು ಪೇ ದೀಸ್ ಥಿಂಗ್ಸ್, ದೆನ್ ಆಲ್ ಸ್ಟೋರೀಸ್ ಆರ್ ಯುವರ್ಸ್. ದೆನ್ ಯು ಆರ್ ದ ಓನರ್ ಆಫ್ ಆಲ್ ಟೇಲ್ಸ್ ಆ್ಯಂಡ್ ಸ್ಟೋರೀಸ್ like the Niyame, the sky god, offered to Anansi. For these things I will sell you the right to tell all stories. ಇವುಗಳನ್ನು ನಾನು ಸೆಲ್ ಮಾಡಲಿಕ್ಕೆ ರೆಡಿ ಇದ್ದೀನಿ, ನೀನು ಮಾತ್ರ ಪೇ ಮಾಡಲಿಕ್ಕೆ ರೆಡಿ ಇದೆಯಾ ಅಂತ ಹೇಳಿಕೆರಿಂದ ಸ್ಕೈ ಗಾಡ್ ಈಸ್ ರೆಡಿ ಟು ಸೆಲ್ ದ ಆಲ್ ಸ್ಟೋರೀಸ್. ದೆನ್ ಆಫ್ಟರ್ ದಿಸ್ ವಾಟ್ ಹ್ಯಾಪನ್ಸ್? we will see here. My dear students, let's subscribe if you understood this. Yes, I met with the English Academy YouTube channel. Then, and who are interested to learn in the circle of your friends, you can share this video link for them. Okay, I will come to that next page. Okay, what is there in the next paragraphs and next dialogues and next page? Anansi says, Anansi ಹೇಳ್ತಾನೆ, I will bring them. ನಾನೇನು ಮಾಡ್ತೀನಿ? ಅವುಗಳನ್ನು ತಗೊಂಬರ್ತೀನಿ. ವಾಟ್ ಆರ್ ದ ಥಿಂಗ್ಸ್? ಮೊಬ್ಯಾರೋ, ಒಸೆಬೋ, ಓನಿನಿ. ಈ 3 ಥಿಂಗ್ಸ್ಗಳನ್ನು ನಾನು ಪೇ ಮಾಡ್ತೀನಿ ಅಂತ ಹೇಳ್ತಾನೆ. ದೆನ್ ದ ಜರ್ನಿ, ದ ಟಾಸ್ಕ್ ಇಸ್ ಸ್ಟಾರ್ಟೆಡ್. ಹಿ ವೆಂಟ್ ಹೋಮ್ ಆ್ಯಂಡ್ ಮೇಡ್ ಇಸ್ ಪ್ಲ್ಯಾನ್ಸ್. ಮನೆಗೆ ಹೋಗ್ತಾನೆ ಅನಾನ್ಸಿ, ಪ್ಲ್ಯಾನನ್ನು ರೆಡಿ ಮಾಡ್ತಾನೆ. ವಾಟ್ ಈಸ್ ದ ಪ್ಲ್ಯಾನಿಂಗ್? ವಿ ವಿಲ್ ಸಿ ಹಿಯರ್. ಹಿ ಫಸ್ಟ್ ಕಟ್ ಅ ಗೌಡ್ ಫ್ರಮ್ ದ ವೈನ್ ಆ್ಯಂಡ್ ಮೇಡ್ ಎ ಸ್ಮಾಲ್ ಹೋಲ್ ಆನ್ ಇಟ್. ಮೊದಲು ಏನು ಮಾಡ್ತಾನೆ ಇವ? ಕಟ್ ಮಾಡ್ತಾನೆ. ಏನಪ್ಪ ಅಂದ್ರೆ ವೈನ್ ಅಂದರೆ ನಾವೇನಂತ ಕರಿತೀವಿ? ಬಳ್ಳಿಗಳಂತ ಕರಿತೀವಿ. ಈ ಒಂದು ಹಳ್ಳ ಕೊಳದಲ್ಲಿ ಕಾಡಿನಲ್ಲಿ ನಾವೆಲ್ಲ ರೋಪನ್ನು ಕಟ್ತೀವಲ್ಲ, ಆ ರೀತಿ ಅಲ್ಲೇನೂ ಸಿಗುತ್ತೆ, ಬರೀ ಬಳ್ಳಿ ಅಂತ ಸಿಗುತ್ತೆ. ಅದೇ ರೀತಿ ದೇರ್ ಇಸ್ ಅ ಗೋಡ್ ಮೀನ್ಸ್ ಒಂದು ಲೈಕ್ ಕುಕುಂಬರ್ ಆ್ಯಂಡ್ ಈ ಸೋರೆಕಾಯಿ ಅಂತ ಕರಿತೀವಲ್ಲ, ಲೈಕ್ ಕಲಾಬಶ್, ಅವು ಒಂದು ದೊಡ್ಡದು ಈ ರೀತಿಯಾಗಿರ್ತಕ್ಕಂಥ ಆ ಒಂದು ಏನಿರುತ್ತಪ್ಪ ಅಂತಂದ್ರೆ ಒಂದು ಸೋರೆಕಾಯಿ ರೀತಿಯಲ್ಲಿ ಒಂದು ಏನು ಮಾಡ್ತಾನೆ? ಕಲಾಬಶನ್ನು ಕಟ್ ಮಾಡ್ತಾನೆ. ಇದಕ್ಕೊಂದು ಏನು ಮಾಡ್ತಾನೆ? ಹೋಲ್ ಮಾಡ್ತಾನೆ. ಇಲ್ಲಿ ಯಾರು? ಅನಾನ್ಸಿ. ಹಿ ಟುಕ್ ಅ ಲಾರ್ಜ್ ಕಲಾಬಶ್ ಆ್ಯಂಡ್ ಫಿಲ್ಡ್ ವಿತ್ ವಾಟರ್. ಇದನ್ನೇ ಅದರಿಂದ ಫಿಲ್ ಮಾಡ್ತಾನೆ, ವಾಟರ್ನಿಂದ ಫಿಲ್ ಮಾಡ್ತಾನೆ ಅನಾನ್ಸಿ. ಆಫ್ಟರ್ ದಿಸ್ ಹಿ ವೆಂಟ್ ಟು ದ ಟ್ರೀ ಫೇರ್ ದ ಹಾರ್ನೆಟ್ಸ್ ಲೀವ್ಡ್. ಹಾರ್ನೆಟ್ಸ್ ಎಲ್ಲಿ ಇದ್ದವಲ್ಲ ಆ ಟ್ರೀ ಬಲ್ಲಿ ಹೋಗ್ತಾನೆ. ದೆನ್ ಹಿ ಫೋರ್ಡ್ ಸಮ್ ಆಫ್ ದ ವಾಟರ್ ಓವರ್ ಹಿಮ್ಸೆಲ್ಫ್. ಕೆಲವೊಂದಿಷ್ಟು ಇವ ಅನಾನ್ಸಿ ಇಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋಣ ನಾವು. ಇವನ ಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕೋತಾನೆ. ಆ್ಯಂಡ್ ಸೋ ದ್ಯಾಟ್ ಹಿ ವಾಸ್ ಡ್ರಿಫಿಂಗ್. ಅವನು ಕೂಡ ಮಳೆ ಬರೋ ಹಾಗೆ ಹನಿ ಬೀಳ್ತವೆ. ನಾವೆಲ್ಲಿ ಮಳೆಯಲ್ಲಿ ತೋರಿಸ್ಕೋತೀವಲ್ಲ ಆ ರೀತಿ ತೋರಿಸ್ಕೋತಿರ್ತಾನೆ. ಹಿ ಥ್ರೂ ಸಮ್ ವಾಟರ್ ಓವರ್ ದ ಹಾರ್ನೆಟ್ಸ್. ಈ ಕೆಲವೊಂದಿಷ್ಟು ಉಳುಕಿದ್ದು ಆ ಒಂದು ನೀರನ್ನು ಏನು ಮಾಡ್ತಾನೆ? ಹಾರ್ನೆಟ್ಸ್ ಮೇಲೆ ಸ್ಪ್ರೆಡ್ ಮಾಡ್ತಾನೆ. ಸೊ ದ್ಯಾಟ್ ದೇ ಟು ವೇರ್ ಡ್ರಿಪ್ಪಿಂಗ್. ಅವಕ್ಕೂ ಕೂಡ ಮಳೆ ಬಂದಾಗುತ್ತೆ, ತೋರಿಸ್ಕೊಂಡಂಗೆ ಆಗುತ್ತೆ, ವೆಟ್ ಆದಂಗೆ ಆಗುತ್ತೆ. ದೆನ್ ಹಿ ಫುಟ್ ದ ಕಲಾಬಶ್ ಆನ್ ಹಿಸ್ ಹೆಡ್. ಆ ಒಂದು ಕಲಾಬಶನ್ ಏನು ಮಾಡ್ತಾನೆ? ತನ್ನ ತಲೆ ಮೇಲೆ ಇಟ್ಕೊಂಡು ಕುಂದಿರ್ತಾನೆ. ಆ್ಯಸ್ ದೋ ಟು ಪ್ರೊಟೆಕ್ಟ್ ಹಿಮ್ಸೆಲ್ಫ್ ಫ್ರಮ್ ಎ ಸ್ಟಾರ್ಮ್ ಆ್ಯಂಡ್ ಕಾಲ್ಡ್ ಔಟ್ ಟು ದ ಹಾರ್ನೆಟ್ಸ್. ಓಕೆ, ಹಿಯರ್ ಇಸ್ ಸ್ಟಾರ್ಮ್ ಮೀನ್ಸ್ ಬಿರುಗಾಳಿ, ಮಳೆ. ಇದರಿಂದ ನೀವು ಎಸ್ಕೇಪ್ ಆಗಬೇಕು. ಪ್ರೊಟೆಕ್ಟ್ ಮೀನ್ಸ್ ಸೇವ್ ಆಗಬೇಕಂದ್ರೆ ನೀವೇನು ಮಾಡಿರಿ? ಬರ್ರಿ, ನೀವೆಲ್ಲ ಮಳೆ ಬರ್ಲಾಕತ್ತದ, ಗಾಳಿ ಬೀಸ್ಲಿಕ್ಕತ್ತದ,
ಆರ್ ಯು ಫೂಲಿಶ್ ಪೀಪಲ್, ನೀವೇನು ದಡ್ ನನ್ನ ಮಕ್ಕಳ ಅಂತ ಕೇಳ್ತಾನೆ. ವೈ ಡು ಯು ಸ್ಟೇ ಇನ್ ದ ರೈನ್ ಇನ್ ದ್ಯಾಟ್ ಈಸ್ ಫಾಲಿಂಗ್, ಮಳೆ ಬರ್ತಾ ಇದೆ, ಇಂಥ ಮಳೆಯಲ್ಲಿ ನೀವು ಎದಕ್ಕೆ ನಿಂತ್ಕೊಂಡ್ರಿ, ನಿಮಗೆ ಹೆಲ್ತ್ ಕಂಡೀಷನ್ ಹಾಳಾಗೋಗುತ್ತೆ ಅಂತ. ದೆನ್ ಅನಾನ್ಸಿ ಆಸ್ಕ್ ಟು whom the hornets. Then for that question of that Anansis, why do you stay in the rain that is falling, the hornets answered. Hornets ಗಳು ಏನು ಮಾಡ್ತವೆ, ಆನ್ಸರ್ ಮಾಡ್ತವೆ. ಏನಂತ ಮಾಡ್ತವೆ, we will see now my dear students. Where shall we go? ಹಂಗಾರೆ ಮಳೆಯಲ್ಲಿ ಇರಬಾರ್ದಪ್ಪ, ನಾವು ಎಲ್ಲಿ ಹೋಗಬೇಕು? We don't have that any kind of home, staying place, shelter. Go here into the dry gourd, Anansi told them. ಇಲ್ಲಿ ನನ್ನ ಬಲ್ಲಿ ಏನು ಗೋರ್ಡ್ ಅದಲ್ಲ, ಸೋರೆಕಾಯಿ ಗೋರ್ಡ್ ಅದಲ್ಲ, ಅದೇನು ಡ್ರೈ ಇದೆ, ಒಳಗೆ ಹಾಟ್ ಇದೆ, ಅದ್ರಾಗ ಹೋಗ್ರಿ ಒಳಗೆ ಅಂತ ಹೇಳ್ತಾನೆ ಅನನ್ಸಿ. ದ ಹಾರ್ನೆಟ್ಸ್ ಥ್ಯಾಂಕ್ಡ್ ಹಿಮ್. ಹಾರ್ನೆಟ್ಸ್ ಏನು ಮಾಡ್ತವೆ, ಧನ್ಯವಾದಗಳನ್ನ ಹೇಳ್ತವೆ. ಯಾಕಂದ್ರೆ ನಮಗೋಸ್ಕರ ನೀನು ಏನು ಮಾಡ್ತದೆ, ಒಂದು ಮನೆಯನ್ನು ಕಟ್ಟಿದೆಯಲ್ಲ ಅಂತ ಹೇಳ್ತೀರಿ. ಆ್ಯಂಡ್ ಫ್ಲಿವ್ ಇನ್ ಟು ದ ಗೋರ್ಡ್ ಥ್ರೂ ದ ಸ್ಮಾಲ್ ಹೋಲ್. ಎಲ್ಲ ಏನು ಮಾಡ್ತವೆ, ಆ ಒಂದು ಸೋರೆಕಾಯಿ ಹೋಲ್ ಇರ್ತದಲ್ಲ, ಆ ಹೋಲಲ್ಲಿ ಇದರೊಳಗೆಲ್ಲ ಸುಯಿ ಅಂತ ಹೇಳ್ಕಿರಿಂದ ಏನು ಮಾಡ್ತವೆ, ಬಂದು ಒಳಗೊಳಗೆ ಹೋಗ್ತವೆ ಈ ಹೋಲಲ್ಲಿ. The all hornets inside that the gourds, and when the last of them had entered, Anansi plucked the hole with a ball of grass. ಲಾಸ್ಟ್ನೇದು ಯಾವ ಹುಳ, ಈ ಹುಳ ಲಾಸ್ಟ್ನೇದು ಕೂಡ ಹೋಗಿ ಇದರಲ್ಲಿ ಹೋಗುತ್ತಲ್ಲ, ಇದರಲ್ಲಿ ಹೋದ್ಮೇಲೆ ಏನು ಮಾಡ್ತಾನೆ, ಪ್ಲಗ್ಡ್ ಮೀನ್ಸ್ ಲಾಕ್ಡ್, ಒತ್ತಾನೆ ಆ ಹೋಲನ್ನು. ಬಾಲ್ ಆಫ್ ಗ್ರಾಸ್, ಆ ಒಂದು ಕಸದ ಒಂದು ಇದರಿಂದ ಅದನ್ನ ಮಾಡ್ತಾನೆ, ಕಟ್ತಾನೆ, ಟೈ ಮಾಡ್ತಾನೆ. ಸೇಯಿಂಗ್ ಓ ಎಸ್ ಬಟ್ ಯು ಆರ್ ರಿಯಲಿ ಫೂಲಿಶ್ ಪೀಪಲ್, ನೀವು ಫೂಲಿಶ್ ಅಲ್ಲ, ಫುಲ್ ದಡ್ ನನ್ನ ಮಕ್ಕಳೇ ಇದ್ದಾರೆ ಅಂತೇಳಿ ಕಿರಿಂದ ಅವ್ರು ಹೇಳ್ತಾನೆ. ದೆನ್ ಹಿ ಟುಕ್ ದ ಗಾಡ್ ಫುಲ್ ಆಫ್ ಹಾರ್ನೆಸ್ ಟು ನಿಯಾಮಿ. ಆ ಗಾಡನ್ನು ತಗೊಂಡು ಎಲ್ಲೇ ಹೋಗ್ತಾನೆ, ನಿಯಾಮಲ್ಲಿ ಹೋಗ್ತಾನೆ. ಹೂ ಇಸ್ ದ ನಿಯಾಮಿ, ದ ಸ್ಕೈ ಗಾಡ್. The sky god accepted them. Then he said, there are two more things. Yes, you did. You completed first task. Then remaining how many are there? Remaining two are there. ಇನ್ನೂ ಎರಡು ಇದಾವೆ, ಅವನ್ನು ಕಂಪ್ಲೀಟ್ ಮಾಡು ಅಂತ the sky god said. And return Anansi came. ಮತ್ತೆ ಅನಾನ್ಸಿ ಜರ್ನಿ ಸೆಕೆಂಡ್ ಸ್ಟೆಪ್ how he did. We will see, my dear students. Anansi returned to the forest and cut a long bamboo pole and some strong vines. Anansi ಮತ್ತೆ ಎಲ್ಲಿಗೆ ಬರ್ತಾನೆ, ಫಾರೆಸ್ಟ್ ಬರ್ತಾನೆ. ಆ್ಯಂಡ್ ಈ ಕಟ್ ಲಾಂಗ್ ಬಂಬು, ಒಂದು ದೊಡ್ಡದಾಗಿರ್ತಕ್ಕಂಥ ಬಂಬುವನ್ನು ಕಟ್ ಮಾಡ್ತಾನೆ. ದೆನ್ ವಾಟ್ ಹಿ ಡಿಡ್, ಲಾಂಗ್ ಬಂಬು ಪೋಲ್ ಆ್ಯಂಡ್ ಸಮ್ ವೈನ್ಸ್, ಕೆಲವೊಂದಿಷ್ಟು ಬಳ್ಳಿಗಳು, ಕಟ್ಟಲಿಕ್ಕೆ ನಾವು ಹೊಲದಲ್ಲಿ ಬಳ್ಳಿಗಳು ಇರ್ತಾವಲ್ಲ, ಈ ಬಳ್ಳಿಗಳನ್ನು ಕಟ್ ಮಾಡ್ಕೊಳ್ತಾನೆ. ದೆನ್ ಈ ವಾಕ್ ಟುವರ್ಡ್ ದ ಹೌಸ್ ಆಫ್ ಓನಿನಿ ದ ಪೈಥನ್. ಯಾವ ಕಡೆ ಹೋಗ್ತಾನೆ, ಓನಿನಿ ಮನೆ ಕಡೆ. ವಾಟ್ ಈಸ್ ದಟ್ ಓನಿನಿ, ಪೈಥನ್. ಪೈಥನ್ ಮೀನ್ಸ್ ಹೆಬ್ಬಾವು, ಓನಿನಿ ಎಂಬ ಹೆಬ್ಬಾವನ ಮನೆ ಕಡೆ ಹೋಗ್ತಾನೆ. ಟಾಕಿಂಗ್ ಟು ಹಿಮ್ಸೆಲ್ಫ್, ತನ್ನಷ್ಟಕ್ಕೆ ತಾನೇ ಮಾತಾಡ್ಕೋತ ಹೋಗ್ತಾನೆ. ದೆನ್ ಅನಾನ್ಸಿ ಸೇಡ್, ಮೈ ವೈಫ್ ಈಸ್ ಸ್ಟುಪಿಡ್, ನನ್ನ ಹ್ಯಾಂತಿ ಮೂರ್ಖ ನನ್ನ ಮಗಳು. ಐ ಸೇ ಈಸ್ ಲಾಂಗರ್ ಆ್ಯಂಡ್ ಸ್ಟ್ರಾಂಗರ್. ಐ ಮೀನ್ಸ್ ಹಿಯರ್ ಅನಾನ್ಸಿ. ಅನಾನ್ಸಿ ನಾನು ಹೇಳ್ತೀನಿ, ಹಿ ಅಂದರೆ ಯಾರು, ಪೈಥನ್, ಓನಿನಿ. ಅದು ಭಾಳ ದೊಡ್ಡದಾದ ಹೆಬ್ಬಾವದ ಆ್ಯಂಡ್ ಸ್ಟ್ರಾಂಗ್ ಅದ. ಬಟ್ ಮೈ ವೈಫ್ ಸೇಸ್ ಈಸ್ ಶಾರ್ಟರ್ ಆ್ಯಂಡ್ ಸ್ವೀಕರ್. ಬಟ್ ನಾನು ಹ್ಯಾಂತ ಹೇಳ್ತಾಳ, ಅದು ಭಾಳ ಸಿಕ್ಕದ, ಇಷ್ಟೇ ಅದ ಹಾವದು, ವೀಕ್ ಅದ, ಅದರ ಎನರ್ಜಿನೇ ಇಲ್ಲ, ತಾಕತ್ತೇ ಇಲ್ಲ, ಹಾವೇ ಅಲ್ಲ ಅದು. ಲೈಕ್ ದಿಸ್ ಅನಾನ್ಸಿಸ್ ವೈಫ್ ಈಸ್ ಸೇಯಿಂಗ್, ತಾನೇ ಮಾತಾಡ್ಕೊತ ಹೋಗ್ತಾ ಇದ್ದಾನೆ. ಐ ಗಿವ್ ಹಿಮ್ ಮೋರ್ ರೆಸ್ಪೆಕ್ಟ್, ನಾನು ಓನಿನಿಗೆ ಭಾಳ ರೆಸ್ಪೆಕ್ಟ್ ಕೊಡ್ತೀನಿ. ಶಿ ಗಿವ್ಸ್ ಹಿಮ್ ಲೆಸ್ ರೆಸ್ಪೆಕ್ಟ್. ಬಟ್ ನಾನು ಹ್ಯಾಂತಿ ರೆಸ್ಪೆಕ್ಟ್ ಕೊಡಲ್ಲ ಪೈಥನ್. ಇಸ್ ಈ ರೈಟ್ ಆರ್ ಎಮ್ ಐ ರೈಟ್, ಅಕ್ಕಿ ಸರಿದು ನಾನು ಸರಿನು. ದೆನ್ ಫೈನಲಿ ಅನಾನ್ಸಿ ಸೆಡ್, ಐ ಆಮ್ ರೈಟ್, ಹಿ ಈಸ್ ಲಾಂಗರ್. ನಾನು ಹೇಳಿದ್ದೆ ರೈಟ್, ಹಿ ಈಸ್ ಅ ಲಾಂಗರ್, ಐ ಆಮ್ ರೈಟ್, ಹಿ ಈಸ್ ಅ ಸ್ಟ್ರಾಂಗರ್. ಹೂ ಈಸ್ ಅ ಸ್ಟ್ರಾಂಗರ್, ಓನಿನಿ ದ ಪೈಥನ್ ಈಸ್ ಅ ಸ್ಟ್ರಾಂಗರ್ ಆ್ಯಂಡ್ ಲಾಂಗರ್. ನಾನು ಹೇಳಿದ್ದು ಸರಿನಿ. ಈ ರೀತಿ ಮಾತಾಡ್ತಾ ಹೋಗ್ತಾ ಇರ್ತಾನೆ. ವೆನ್ ಓನಿನಿ ದ ಪೈಥನ್ ಹರ್ಡ್ ಅನಾನ್ಸಿ ಟಾಕಿಂಗ್ ಟು ಹಿಮ್ಸೆಲ್ಫ್. ಯಾವಾಗ ಈ ಒಂದು ಓನಿನಿ ಅನಾನ್ಸಿ ತನ್ನಷ್ಟಕ್ಕೆ ತಾನೇ ಮಾತಾಡ್ಕೋತ ಹೊಂಟಿದ್ದಾನಲ್ಪ ಅಂತ ಕೇಳಿಸ್ಕೊಳ್ತಾಳೆ. ಯಾವುದು, ಓನಿನಿ. He said, why are you arguing with this way with yourself? ಯಾಕೆ ಸುಮ್ಮನೆ ನೀನೇ ಮಾತಾಡ್ಕೋತ ಹೊಂಟಿದೆಯಲ್ಲ. Why? Say the reason. Like that, who said, who asked, Onini asked whom?
Anansi. Then the spider Anansi replied. What he replied? We will see here. Hey, I have had a dispute with my wife. ನಾನು ನನ್ನ ಹೆಂಡತಿ ಜೋಡಿ ಏನಾದ್ರು ಚರ್ಚೆ ಜಗಳ ಅದ. ಏನದು? ಸಿ ಸೇಸ್ ಯುವರ್ ಶಾರ್ಟರ್. ಆಕೆ ಹೇಳ್ತಾಳೆ ನೀನು ಭಾಳ ಶಾರ್ಟ್ ಇದ್ದೀಪ, ಇಷ್ಟೇ ಇದ್ದೀವಿ ಒಂದು ಗೇನ್. ಆ್ಯಂಡ್ ವೀಕರ್, ದೇರ್ ಇಸ್ ನೋ ಎನರ್ಜಿ ಇನ್ ಯುವರ್ ಬಾಡಿ. ಆ್ಯಂಡ್ ದೆನ್ ದಿಸ್ ಬಾಂಬೂ ಫೋಲ್, ವಾಟ್ ಐ ಬ್ರಾಡ್ ದಿಸ್ ಬಾಂಬೂ ಫೋಲ್, ಸಾರಿ ಇಲ್ಲಿ ಮಾಡೋಣ ನೋಡ್ರಿ. ಈ ಬಾಂಬೂ ಫೋಲ್ ಏನು ತೊಗೊಂಬಂದಿದ್ದೀನಲ್ಲ, ಇದಕ್ಕಿಂತ ಏನಿದ್ದೀನಿ ಶಾರ್ಟ್ ಆಗಿದೆಯಾ. ದೆನ್ ಬ್ರಿಂಗ್ ದ ಫೋಲ್. ಸೊ ಐ ಸೇ ಯುವರ್ ಲಾಂಗರ್ ಆ್ಯಂಡ್ ಸ್ಟ್ರಾಂಗರ್. ನಾನೇನು ಹೇಳ್ತೀನಿ ಅನಾನ್ಸಿ, ನಾನೇನು ಹೇಳ್ತೀನಿ ನೀನು ಲಾಂಗ್ ಇದೆಯಾ, ಭಾಳಷ್ಟು ಅತ್ಯಂತ ದೊಡ್ಡದಾದ, ಜಗತ್ತಿನಲ್ಲೇ ದೊಡ್ಡದಾದ ಉದ್ದವಾದ ಹಾವು, ಸ್ಟ್ರಾಂಗ್ ಆಗಿರ್ತಕ್ಕ ಹಾವು ನೀನಂತ ಹೇಳ್ತೀನಿ. Onini said, it is useless and silly to argue when you can find out the truth. Bring the foal and we will measure. It's useless. ನೀನು ನಿನ್ನ ಹೆಂಡತಿ ಏನು ಮಾತಾಡ್ತಿರಲ್ಲ, ಇಟ್ಸ್ ಯೂಸ್ಲೆಸ್, ಇಟ್ಸ್ ಅ ಸಿಲ್ಲಿ ಮ್ಯಾಟ್ರ್ ಟು ಆರ್ಗ್ಯೂ. ಮಾತಾಡೋದು ಕುಂದ್ರದಲ್ಲ. ವೆನ್ ಯು ಕೈಂಡ್ ಫೈಂಡ್ ದಟ್ ಟ್ರೂತ್, ನಿನಗೆ ನಿಜ ತಿಳಿಬೇಕು, ಏನು ಮಾಡಬೇಕು? ಬ್ರಿಂಗ್ ದ ಫೋಲ್ ಆ್ಯಂಡ್ ವಿ ವಿಲ್ ಮೆಜರ್. ಇಲ್ಲಿ ಆ ಒಂದು ಪೋಲನ್ನು, ಆ ಒಂದು ಬಿದಿರನ್ನು ತೊಗೊಂಬ, ನಾವೇನು ಮಾಡೋಣ? ಮೆಜರ್ಮೆಂಟ್ ಮಾಡೇ ಬಿಡೋಣ, ಅಳತೆಯನ್ನು ಮಾಡೇ ಬಿಡೋಣ ಅಂತೇಳಿ ದ ಓನಿನಿ ರೆಡಿ ಟು ಪ್ರೂವ್ ದ್ಯಾಟ್ ಹಿಮ್ಸೆಲ್ಫ್ ಈಸ್ ದ ಸ್ಟ್ರಾಂಗರ್ ಆ್ಯಂಡ್ ಲಾಂಗರ್. By listening this, Anansi, what he did here, so Anansi laid the foal. Anansi ಏನು ಮಾಡ್ತಾನೆ? ಈ ರೀತಿ ಫೋಲನ್ನು ಇಲ್ಲಿ ಇದು ಮಾಡ್ತಾನೆ, ಕೆಳಗಡೆ ಇಟ್ಬಿಡ್ತಾನೆ ಫೋಲನ್ನು. ದಿಸ್ ಈಸ್ ಫೋಲ್ ಆನ್ ದ ಗ್ರೌಂಡ್. ಆ್ಯಂಡ್ ದ ಫೈಥನ್ ಕೇಮ್ ಆ್ಯಂಡ್ ಸ್ಟ್ರೆಚ್ಡ್ ಹಿಮ್ಸೆಲ್ಫ್ ಔಟ್ ಬಿಸೈಡ್. ಫೈಥನ್ ಬತ್ತು ಹಾವು ನಮ್ದು ಹಿಂಗೆ ಮಾಡ್ಕೋತ ಸ್ಟ್ರೆಚ್. ಈ ಕಡೆನೂ ಕಡಿಮೆ ಬೀಳಕತ್ತು, ಈ ಕಡೆನೂ ಕಡಿಮೆ ಬೀಳಕತ್ತು. ದೆನ್ ಇಟ್ ಶೋಸ್ ದ್ಯಾಟ್ it is the smaller, it is the shorter. Then after this what happens? We will see here. You seem a little short, Anansi. Say ni bahal chikkididippa. For example, what happens here? It is the bamboo foal. ಇದು ಬಾಂಬು ಫೋಲ್ ಅಂತ ತಿಳ್ಕೊಳ್ಳೋನು. ನೀ ಹಾವು ಏನಿದೆಯಲ್ಲ ಇಷ್ಟೇ, ಈ ಕಡಿಮೆ ಬೀಳಕತ್ತದ, ಈ ಕಡಿಮೆ ಬೀಳಕತ್ತದ. ನೀನು ಲಾಂಗರ್ ಇಲ್ಲ, ಇವರ ನಾಟ್ ಎ ಲಾಂಗರ್, ಇವರ್ ನಾಟ್ ಎ ಸ್ಟ್ರಾಂಗರ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇಫ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್, ಜಸ್ಟ್ ಯು ಹ್ಯಾವ್ ಟು ಸಬ್ಸ್ಕ್ರೈಬ್ ದಿಸ್ ಯುವರ್ ಇಂಗ್ಲೀಷ್ ಅಕಾಡೆಮಿ ಯೂಟ್ಯೂಬ್ ಚಾನಲ್, ದಟ್ ಈಸ್ SI Madhupati English Academy YouTube channel. Subscribe and share to your friends, because the knowledge is power. If you give the knowledge, then you are the best for in their life, a best friend, a best tutor, the best like that you will lead in your life. ಈ ರೀತಿ ಅನಾನ್ಸಿ ಹೇಳ್ತಾರೆ, ನೀನೇನಪ್ಪ ಅಂದ್ರೆ ಸ್ವಲ್ಪ ಚಿಕ್ಕದಿದೆ, ಇನ್ನೊಂದು ಸ್ವಲ್ಪ ಏನು ಮಾಡು, ಸ್ಟ್ರೆಚ್ ಮಾಡು. ಈ ಕಡೆ ಒಂದು ಸ್ವಲ್ಪ ಶಾರ್ಟ್ ಆಗಿದೆ, ಈ ಕಡೆ ಒಂದು ಶಾರ್ಟ್, ಇನ್ನೊಂದು ಸ್ವಲ್ಪ ಸ್ಟ್ರೆಚ್. ದ ಫೈಥನ್ ಸ್ಟ್ರೆಚ್ ಫೈದರ್, ಒಂದು ಸ್ವಲ್ಪ ಮತ್ತೆ ಹಿಗ್ಸುತ್ತೆ ಫೈಥನ್ ಓನಿನಿ. ದೆನ್ ಅ ಲಿಟಲ್ ಮೂರ್, ಅನಾನ್ಸಿ ಸೈಡ್, ಇನ್ನೊಂದು ಸ್ವಲ್ಪ ಹಿಗ್ಸು, ಇನ್ನೊಂದು ಸ್ವಲ್ಪ ಏನು ಮಾಡು, ಸ್ಟ್ರೆಚ್ ಆಗು. When you stretch at one end, you get shorter at the other end. ಈ ಕಡೆ ನೀ ಸ್ಟ್ರೆಚ್ ಮಾಡಿದೆ, ಇಟ್ಸ್ ಇಸ್ ಓಕೆ, ದೆನ್ ಇಟ್ ಈಸ್ ಯುವರ್ ಶಾರ್ಟರ್. ಈ ಕಡೆ ಸ್ಟ್ರೆಚ್ ಮಾಡಿದೆ, ಇಟ್ಸ್ ಓಕೆ, ದೆನ್ ಹಿಯರ್ ಯುವರ್ ಶಾರ್ಟರ್. ಲೆಟ್ ಮಿ ಟೈ ಆಟ್ ದ ಫ್ರಂಟ್ ಸೊ ಯು ಡೋಂಟ್ ಸ್ಲೀಪ್. ನಾ ಏನು ಮಾಡ್ತೀನಿ, ಒಂದು ಕಡೆ ಈ ಒಂದು ವೈನ್ಸ್ ಏನು ಬಳಿತಾನೆಲ್ಲ ಇಲ್ಲಿ ಕಟ್ತೀನಿ. ಅವಾಗ ನೀ ಏನು ಮಾಡ್ಬೋದು, ಜಗ್ಗಿ ನೀನು ಉದ್ದ ಆಗ್ಬೋದು ಅಂತ. Who said? Anansi gave the plan for the whom? The python. Then finally Anansi tied Onini head to the foal. ಒಂದು ಕಡೆ ಕಟ್ಬಿಡುತ್ತೆ, ಈ ಒಂದು ಫೋಲ್ಗೆ ಈ ರೀತಿ ಕಟ್ಬಿಡುತ್ತೆ ಅದರ ತಲೆಯನ್ನು. Then he went to the other end and tied the tail to the foal. ಈ ಕಡೆ ಇನ್ನೊಂದು ಕಡೆನೂ ಕೂಡ ಎರಡು ಕಡೆ ಮುಖ, ಈ ಕಡೆ ಫೇಸು, ಈ ಕಡೆ ಎಂಡು, ಎರಡನ್ನು ಕೂಡ ಆ ವೈನ್ದಿಂದ ಕಟ್ಬಿಡ್ತಾನೆ. ಯಾರು? ಅನಾನ್ಸಿ. ಹಿ ವ್ರ್ಯಾಪ್ಡ್ ದ ವೈನ್ ಆಲ್ ಅರೌಂಡ್ ಓನಿನಿ ಅಂಟಿಲ್ ದ ಪೈಥನ್ ಕುಡ್ ನಾಟ್ ಮೂವ್. ಎಲ್ಲ ಕಡೆ ರ್ಯಾಪ್ಡ್ ಸುತ್ತಿ ಬಿಡ್ತಾನೆ, ಹೊಟ್ಟೆ ಅಳಗೇಳಬಾರ್ದು. ಲೈಕ್ ದ್ಯಾಟ್, ಪೂರ್ತಿ ಈ ರೀತಿ. ಇದು ಹಾವು ಅಂತ ತಿಳ್ಕೊಳ್ಳೋನು, ಈ ಸ್ನೇಕ್ ಅಂತ ತಿಳ್ಕೊಂಡು ಎಲ್ಲ ಕಟ್ಟಿಬಿಡ್ತಾನೆ ಓನಿನಿ, ಎಲ್ಲೇ ಅಳಗೇಳಬಾರ್ದು ಅದು. ದೆನ್ ಓನಿನಿ
Anansi said, it turns out that my wife was right. Yes, my wife said that is right. You were shorter, you were weaker. And I was wrong. ನಾನು ಹೇಳಿದ್ದು ತಪ್ಪು, ನನ್ನ ಹೆಂಡತಿನೇ ಸರಿ. You were shorter than the fool and weaker. ಈ ಒಂದು ಪೋಲು, ಈ ಒಂದು ಬಾಮೂನ್ಕಿಂತ ನೀನೇನಿದೆಯಾ, ಶಾರ್ಟರ್ ಇದೆಯಾ. You are not longer. Then what happens? Then she was shorter than the foal and the weaker. ನೀನು ಸ್ಟ್ರಾಂಗು ಇಲ್ಲ, ವೀಕರ್ ಇದೆಯಾ, ಸ್ಟ್ರಾಂಗ್ ಇದೆಯಾ, ಗಿಡ್ಕಿದೆಯಾ, ಉದ್ದ ಇಲ್ಲ ಅಂತ ಹೇಳ್ತಾನೆ. ಮೈ ಒಪಿನಿಯನ್ ವಾಸ್ ನಾಟ್ ಆ್ಯಸ್ ಗುಡ್ ಆ್ಯಸ್ ಮೈ ವೈಫ್ಸ್. ನನ್ನ ಹೆಂಡತಿಯಷ್ಟು ಕೂಡ ನನ್ನ ಅಕಾರ್ಡಿಂಗ್ ಟು ಮೀ ಮೈ ಒಪಿನಿಯನ್ ಇಸ್ ರಾಂಗ್ ಹಿಯರ್. ಬಟ್ ಯು ಆರ್ ಈವನ್ ಮೋರ್ ಫೂಲಿಶ್ ದೆನ್ ಐ. ಬಟ್ ನಾವು ವಾಟ್ ಹ್ಯಾಪನ್, ನನಗಿಂತ ದೊಡ್ಡ ಮೂರ್ಖ ನನ್ನ ಮಗ ಇದೆಯಾ ನೀನು. ಆ್ಯಂಡ್ ಯು ಆರ್ ನೌ ಮೈ ಪ್ರಿಸನರ್. ಈಗ ನೀ ಯಾರು, ನನ್ನ ಆಳು, ನನ್ನ ಒಂದು ಖೈದಿ ಅಂತ, ಪ್ರಿಸನರ್ ಸೆರೆಮನೆ ವಾಸಿ ಅಂತ ಹೇಳ್ತಾನೆ. ಹೂ ಅನಾನ್ಸಿ ಟು ಹೂಮ್ ಓ ನೀನಿದ್ದ ಫೈಥನ್. ಇಷ್ಟ ಆಯ್ತಲ್ಲ ಕೆಲಸ, ಕೆಲಸ ಮುಗಿತಾ ಬಂತು. ಅನಾನ್ಸಿ ಕ್ಯಾರಿಡ್ ದ ಫೈಥನ್ ಟು ನಿಯಾಮಿ ದ ಸ್ಕೈ ಗಾಡ್. ಹತ್ಕೊಂಡು ಹೋಗ್ಬಿಡ್ತಾನೆ ಎಲ್ಲಿ, ದ ನಿಯಾಮಿನ ಕಡೆ, ದ ಸ್ಕೈ ಗಾಡ್ ಕಡೆ. ಹೂ ಸೇಡ್ ದೇರ್ ಇಸ್ ಅ ಒನ್ ಥಿಂಗ್ ಮೋರ್ ಮೈ ಡಿಯರ್ ಅನಾನ್ಸಿ, you completed 2 tasks, the one more is there. What is that? Osebo, the Leopard. ಈ ಲಿಯೋಫಾರ್ಡನ್ನು ಕೂಡ ನೀನು ಏನು ಮಾಡಬೇಕಾಗ್ಯದ, ಈಗ ಕೆಲಸ ಮುಗಿಸ್ಬಿಡ್ಬೇಕಾಗ್ಯದ. ಜಸ್ಟ್ ಯು ವಿಲ್ ಕಂಪ್ಲೀಟ್ ದಟ್ ಲೆಫಾರ್ಡ್ ಒಸೆಬೋ. ಓಕೆ, ಇದನ್ನು ಯಾವ ರೀತಿ ಈ ಒಂದು ಅನಾನ್ಸಿ ಕಂಪ್ಲೀಟ್ ಮಾಡುತ್ತೆ, ಒಸೆಬೋ ಲಿಯೋಫಾರ್ಡನ್ನು ಯಾವ ರೀತಿ ಬಲೆಯಲ್ಲಿ ಬೀಳಿಸಿ ಅದನ್ನು ಸಬ್ಮಿಟ್ ಮಾಡುತ್ತೆ ನಿಯಮಿಗೆ ಅನ್ನೋದನ್ನು ನೋಡೋಣ. ಒಸೆಬೋ ದ ಲಿಯೋಫಾರ್ಡ್ ವಾಸ್ ನೆಕ್ಸ್ಟ್. ನೆಕ್ಸ್ಟ್ ಈಸ್ ವಿಚ್ ಒನ್? ದ ಒಸೆಬೋ ಲಿಯೋಫಾರ್ಡ್. ಅನನ್ಸಿ ವೆಂಟ್ ಇಂಟು ದ ಫಾರೆಸ್ಟ್ ಆ್ಯಂಡ್ ಡಗ್ ಎ ಡೀಪ್ ಫಿಟ್ ವೇರ್ ದ ಲಿಯೋಫಾರ್ಡ್ ವಾಸ್ ಅಕ್ಯೂಸ್ಟಮ್ ಟು ವಾಕ್. ಏನು ಮಾಡ್ತಾನೆ? ಅಕ್ಯೂಸ್ಟಮ್ಡ್ ಮೀನ್ಸ್ ದ ಕಾಮನ್ಲಿ, ಪ್ರತಿನಿತ್ಯ ಬರ್ತಕ್ಕಂಥ ಹಾದಿಯಲ್ಲಿ ಈ ಒಂದು ಅನಾನ್ಸಿ ಏನು ಮಾಡುತ್ತೆ, ಈ ದೊಡ್ಡದಾಗಿರ್ತಕ್ಕಂಥ ಒಂದು ಪಿಟ್ ಮೀನ್ಸ್ ತಗ್ಗನ್ನು, ಒಂದು 10-15 ಮೀಟರ್ ತಗ್ಗನ್ನು ತೆಗೆಯುತ್ತೆ. ಆ್ಯಂಡ್ ಹಿ ಕವರ್ಡ್ ಇಟ್ ವಿತ್ ಸ್ಮಾಲ್ ಬ್ರಾಂಚಸ್. ಚಿಕ್ಕ ಚಿಕ್ಕ ಗಿಡಗಳ ಬ್ರಾಂಚ್ನಿಂದ ಏನು ಮಾಡುತ್ತೆ, ಅವುಗಳನ್ನು ಕವರ್ ಮಾಡುತ್ತೆ. ಆ್ಯಂಡ್ ಲೀವ್ಸ್, ಎಲೆಗಳಿಂದ ಆ ತಗ್ಗನ್ನು ಕವರ್ ಮಾಡ್ತು. ಆ್ಯಂಡ್ ಫುಟ್ ಡಸ್ಟ್ ಆನ್ ಇಟ್ಸ್, ಮಣ್ಣನ್ನು ತಂದು ಇದರ ಮೇಲೆ ಎಲ್ಲ ಒಗಿಲಿಕ್ಕತ್ತು. ಇಲ್ಲಿ ತಗ್ಗದ ಅಂತೇಳಿ ಯಾರಿಗೆ ಗೊತ್ತಾಗಬಾರ್ದು. ಟೋಟಲ್ ಇಟ್ ಹ್ಯಾಸ್ ಕವರ್ಡ್ so that it was impossible to tell where the fit was. ನೋಡ್ರಿ, ಇಲ್ಲಿ ಫಿಟ್ಟೇ ಇಲ್ಲ ಅನ್ಬಾರ್ದು, ಯಾರಿಗೆ ಗೊತ್ತಾಗಬಾರ್ದು. ಆ ರೀತಿ ಹೂ ಮೇಡ್ ದ್ಯಾಟ್? ಅನಾನ್ಸಿ ಮೇಡ್ ದಿಸ್. ಅನಾನ್ಸಿ ವೆಂಟ್ ಅವೇ ಆ್ಯಂಡ್ ಹೈಡ್. ದೇರ್ ಇಸ್ ಒನ್ ಮೋರ್ ಟ್ರೀ. ಈ ಒಂದು ಟ್ರೀ ಪಕ್ಕ ಹೋಗಿ ಅನಾನ್ಸಿ ಡಕ್ಕೊಂಡು ಕುಂದಿರ್ತಾನೆ, ಅಡಗಿ ಕುಂದಿರ್ತಾನೆ. ವೆನ್ ಒಸೆಬೋ ಕೇಮ್ ಪ್ರೌಲಿಂಗ್ ಮೀನ್ಸ್ ವಾಂಡ್ರಿಂಗ್. ಒಸೆಬೋ ಬಂತು ಎಲ್ಲಿ, ಇಲ್ಲಿದೇನದ ಹಾದಿ ಅದ, ದಿಸ್ ಈಸ್ ದ ವೇ ಆಫ್ ದಟ್ ಒಸೆಬೋ. ಇಲ್ಲಿ ಒಸೆಬೋ ಬಂತು, ಚಿರತೆ ಬಂತು. ದೆನ್ ಕಮಿಂಗ್ ಆ್ಯಂಡ್ ನಿಯರೆಸ್ಟ್ ಟು ದ ಫಿಟ್ ಅಡಲ್ಲಿ ಸ್ಲಿಫ್ಡ್ ಇನ್ ಇಸ್ ಲೆಗ್ ಆ್ಯಂಡ್ ಫಾಲ್ ಡೌನ್ ಇನ್ ದಿಸ್ ಡೀಪ್ ಫಿಟ್. ಬಿದ್ಕೊಂಡ್ಬಿಡುತ್ತೆ. Anansi went away and hid. When Osebo prowling in the black night, he stepped into the trap Anansi had prepared and fell to the bottom. Anansi ಏನು ಪ್ರಿಪೇರ್ ಮಾಡಿತ್ತಲ್ಲ ಆ ರಾತ್ರಿ, ಕತ್ತಲೆಯಲ್ಲಿ ಜಾರಿ ಆ ಒಂದು ಪಿಟ್ಟಲ್ಲಿ, ಆ ತಗ್ಗಲ್ಲಿ ಹೋಗಿ ಬೀಳುತ್ತೆ. ಯಾವುದು? ಹೂ? ಲಿಯೋಫಾರ್ಡ್. Osebo, the leopard, fall down in the pit. ಅನಾನ್ಸಿ ಮಾಡಿದ ಪ್ಲಾನಿಗೆ ತುತ್ತಾಗುತ್ತೆ. ಅನಾನ್ಸಿ ಹರ್ಡ್ ದ ಸೌಂಡ್ ಆಫ್ ದ ಲಿಯೋಫಾರ್ಡ್ ಫಾಲಿಂಗ್ ಆ್ಯಂಡ್ ಹಿ ಸೈಡ್. ಇಲ್ಲಿ ಗಿಡದ ಮಗಳಿಗೆ ನಿಂತಿರ್ತಾನಲ್ಲ, ಮರಿಗೆ ನಿಂತಿರ್ತಾನಲ್ಲ, ಆಹಾ ಬಿತ್ತು ಬಲಿ ಅಂತ ಹೇಳಿಕೆರಿಂದ ದಟ್ ಸೌಂಡ್ ಈಸ್ ಡಿಸರ್ನ್ಡ್ ಬೈ ಅನಾನ್ಸಿ ಆ್ಯಂಡ್ ಹಿ ಸೈಡ್, ಓ ಏ ಒಸೆಬೋ ಯು ಆರ್ ಹಾಫ್ ಫೂಲಿಶ್. ನೀನು ಅರ್ಧ ನನ್ನ ಮಗ, ಅರ್ಧ ದಡ್ ನನ್ನ ಮಗ. ಹೂ? ಒಸೆಬೋ ದ ಲಿಯೋಫಾರ್ಡ್. ಹೂ ಸೈಡ್? ಅನಾನ್ಸಿ ಸೈಡ್. Okay, dear students, we'll come to that. When morning came, ಮುಂಜಾನೆ ಆಯಿತು. Anansi went to the pit and saw the leopard there. ಮುಂಜಾನೆ ಫಸ್ಟ್ ಕ್ಲಾಸ್ ಊಟ ಗೀಟ ಮಾಡಿ ರಾತ್ರಿ ಮಕ್ಕೊಂಡು ಮುಂಜಾನೆ ಸ್ನಾನ ಗೀನ ಮಾಡಿ ಟಿಫಿನ್ ಮಾಡ್ಕೊಂಡು ಹೋದ.
ಮತ್ತು ಅಲ್ಲಿ ಏನಿತ್ತು ಆ ಫಿಟ್ಟಲ್ಲಿ ದರ್ ಇಸ್ ಅ ಒಸೇಬೋ, ದ ಲಿಯೋಪಾರ್ಡ್ ಇಸ್ ದೇರ್. ಒಸೇಬೋ ಹಿ ಆಸ್ಕ್ಡ್ ವಾಟ್ ಆರ್ ಯು ಡೂಯಿಂಗ್ ಇನ್ ದಿಸ್ ಹೋಲ್. ಒಸೇಬೋ ಏನು ಮಾಡ್ತಾ ಇದೀಯಾ ನೀ ಹೋಲಲ್ಲಿ, ಈ ಒಂದು ತಗ್ಗಲ್ಲಿ ಅಂತ ಕೇಳುತ್ತೆ. ಯಾವುದು? ಅನಾನ್ಸಿ. ಐ ಹ್ಯಾವ್ ಫಾಲನ್ ಇನ್ ಟು ಎ ಟ್ರ್ಯಾಪ್. ಯಾರೋ ಈ ಟ್ರ್ಯಾಪಲ್ಲಿ ನನ್ನ ಮಾಡಿದಾರ, ಈ ತಗ್ಗಲ್ಲಿ ಹಾಕಿದಾರ, ನನ್ನ ಕೆಡವಿದಾರ. ಒಸೇಬೋ ಸೈಡ್ ಹೆಲ್ಪ್ ಮೀ ಔಟ್. ನನ್ನನ್ನು ಈ ತಗ್ಗಿನಿಂದ ಹೊರಗೆ ಬರಲಿಕ್ಕೆ ನನಗೆ ಹೆಲ್ಪ್ ಮಾಡು. ಐ ವುಡ್ ಗ್ಲಾಡ್ಲಿ ಹೆಲ್ಪ್ ಯು. ನಾ ಭಾಳಷ್ಟು ಖುಷಿ ಅದ ನಿನಗೆ ಹೆಲ್ಪ್ ಮಾಡಲಿಕ್ಕೆ. ಅನಾನ್ಸಿ ಸೈಡ್. ಹೂ ಸೈಡ್? ಅನಾನ್ಸಿ ಸೈಡ್ ಟು ಹೂಮ್? ಒಸೇಬೋ. ಇಟ್ ಈಸ್ ದ important RC, my dear students. But I am sure that if I bring you out, I will have no thanks for it. I am sure ನಾನಿನ್ನು ಹೊರಗೆ ತೊಗೊಂಬನ್ನಪ್ಪ ಅಂದ್ರೆ I don't have a thanks for of yours. You will get hungry. ನಿನಗೆ ಏನಾಗ್ಯದ, ರಾತ್ರಿ 12 ತಾಸು ಆಯ್ತು, ಈಗ ನಿನಗೆ ಹಸಿವಾಗಿರ್ತದ. ಆ್ಯಂಡ್ ಲೇಟರ್ ಆನ್ ಯು ವಿಲ್ ಬಿ ವಾಂಟಿಂಗ್ ಟು ಈಟ್ ಮೀ ಆ್ಯಂಡ್ ಮೈ ಚಿಲ್ಡ್ರನ್. ಆಮೇಲೆ ನೀನು ನನ್ನ ಮತ್ತು ನನ್ನ ಮಕ್ಕಳನ್ನ ಏನು ಮಾಡಿಬಿಡ್ತೀಯ, ತಿಂದು ಬಿಡ್ತೀಯ, ಫಿನಿಶ್ ಮಾಡಿಬಿಡ್ತೀಯ. ವಾವ್ ಕ್ಯಾನ್ ಐ ಹೆಲ್ಪ್ ಯು. ಹಿಂಗಾದ್ರೆ ನಿನಗೆ ಹೆಲ್ಪ್ ಮಾಡಿ ನಾನೇ ಸಾಯೋ ಪರಿಸ್ಥಿತಿ ಬರ್ತದೆ ಅಂತ ಹೇಳಿಕಿರಿಂದ ಹೂ ಸೈಡ್? ಅನಾನ್ಸಿ ಸೈಡ್. ಬೈ ಲಿಸನಿಂಗ್ ದಿಸ್ ಒಸೇಬೋ ರಿಪ್ಲೈಡ್, ಐ ಸ್ವೇರ್ ಇಟ್ ವೋಂಟ್ ಹ್ಯಾಪನ್. ನಾನು ನಿನಗೆ ಪ್ರಮಾಣ ಮಾಡ್ತೀನಿ, ಪ್ರತಿಜ್ಞೆ ಮಾಡ್ತೀನಿ, ಹಿಂಗೆ ನಾನಿನ್ನು ಮಾಡಂಗಿಲ್ಲ. ವೆರಿ ವೆಲ್, ಸಿನ್ಸ್ ಯು ಸ್ವೇರ್ ಇಟ್ ಐ ವಿಲ್ ಟೇಕ್ ಯು ಔಟ್. ಅನಾನ್ಸಿ ಸೈಡ್. ನೀ ಯಾವಾಗ ಪ್ರಮಾಣ ಪ್ರತಿಜ್ಞೆ ಓವನ್ನು ಮಾಡಕತ್ತಿಯಲ್ಲ, ನಾನೇನು ಮಾಡ್ತೀನಿ, ಐ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಮೈ ಡಿಯರ್ ಒಸೇಬೋ ಅಂತ ಅನಾನ್ಸಿ ಈಸ್ ಗೋಯಿಂಗ್ ಟು ರೆಡಿ ಟು ಮೇಕ್ ದ ಹೆಲ್ಪ್ ಫಾರ್ ದ್ಯಾಟ್ ಟು ಹೂಮ್? ಒಸೇಬೋ. ದೆನ್ ಹೌ ಡಿಡ್ Anansi help to the Osebo? We will see now here. He bent a tall tree. Okay, my dear students, ಇಲ್ಲಿ ಒಂದು ದೊಡ್ಡದಾದ ಒಂದು ಸ್ವಲ್ಪ ಇಲ್ಲಿ ನೋಡೋಣ ಯಾವ ರೀತಿ ಇದು ಒಸೇಬನನ್ನು ಹೊರಗೆ ತರುತ್ತೆ. ಆ ಟ್ರ್ಯಾಪಲ್ಲಿ ತನ್ನ ಒಂದು ಥರ್ಡ್ ಥಿಂಗನ್ನು ಯಾವ ರೀತಿ ಈಡೇರಿಸ್ಕೊಳ್ಳುತ್ತೆ ಒಂದು ಸ್ವಲ್ಪ ನಾನು ಇಲ್ಲಿ ಹೇಳ್ತೀನಿ ನೋಡ್ರಿ. ಇಲ್ಲಿ ಒಂದು ದೊಡ್ಡ ಟ್ರೀ ಅದ. ಹಿಯರ್ ಈಸ್ ಅ ಬಿಗ್ ಟ್ರೀ ಮೈ ಡಿಯರ್ ಸ್ಟೂಡೆಂಟ್ಸ್. ಇಲ್ಲಿ ಒಂದು ದೇರ್ ಈಸ್ ಅ ಬ್ರ್ಯಾಂಚಸ್ ಆಫ್ ದ ಟ್ರೀ. ಈ ಬ್ರ್ಯಾಂಚು ಏನು ಮಾಡುತ್ತೆ, ಈ ಬ್ರ್ಯಾಂಚಿಗೆ ಈ ಒಂದು ರೋಪನ್ನು ಹಗ್ಗನ್ನು ಕಟ್ಟುತ್ತೆ. ಇದೆಲ್ಲಿ ಬಿದ್ದದ, ಇದು ತೆಗನ್ಯಾಗ ಬಿದ್ದದ. ಯಾವುದು? ಒಸೇಬೋ. ಇಲ್ಲಿ ಹಗ್ಗ ಕಟ್ಟಿ ಏನು ಮಾಡ್ತಾನೆ, ಅದನ್ನು ಜಗ್ ಹಿಡ್ಕೊಂಡು ಇಲ್ಲಿ ಇನ್ನೊಂದು ಗಿಡಕ್ಕೆ ಕಟ್ತಾನೆ. ಕಟ್ಟಿ ಏನು ಮಾಡ್ತಾನೆ, ಈ ಹಗ್ಗವನ್ನು ಈ ಒಂದು ಒಸೇಬೋ ಚಿರತೆ ಕೊಡ್ತಾನೆ. ಇದನ್ನ ಎಲ್ಲಿ ಕಟ್ಕೋಬೇಕು, ನೀನು ಬಾಲಕ್ಕೆ ಕಟ್ಕೋಬೇಕು. ಬಾಲಕ್ಕೆ ಕಟ್ಕೋಬೇಕಂದಾಗ ಆ ಒಂದು ಒಸೇಬೋ ಬಾಲಕ್ಕೆ ಕಟ್ಕೊಳ್ಳುತ್ತೆ. ಆವಾಗ ಈ ಹಗ್ಗನ್ನು ಕಟ್ ಮಾಡ್ತಾನೆ. ಈ ಗಿಡವನ್ನು ಬ್ರ್ಯಾಂಚನ್ನು ಬಗ್ಸಿರ್ತಾನೆ. ಯಾವಾಗ ಈ ಹಗ್ಗನ್ನು ಕಟ್ ಮಾಡ್ತಾನಲ್ಲ, ಈ ಒಸೇಬೋ ಏನು ಮಾಡುತ್ತೆ, ಈ ಗಿಡದಿಂದ ಈ ಹಗ್ಗದಲ್ಲಿ ಜೋತ್ ಬಿಡ್ಬಿಡುತ್ತೆ. ಈ ಕಡೆ ಕಾಲು ಉಲ್ಟಾ ಆಗಿ ಕಾಲು ನೆಲ್ಕೋತಾಯಿಲ್ಲ, ಏನೂ ಮಾಡೋಂಗಿಲ್ಲ. ಆವಾಗ ಏನು ಮಾಡ್ತಾನೆ ಅನಾನ್ಸಿ, ಮುಂದಿನ ಕಾಲು ಎರಡೂ ಕಟ್ತಾನೆ, ಹಿಂದಿನ ಕಾಲು ಎರಡೂ ಕಟ್ತಾನೆ. ಆ್ಯಂಡ್ ತನ್ನ ಬಳಿ ಇರ್ತಕ್ಕಂಥ ವೆಪನ್ಸನಿಂದ ಚಾಕುವಿನಿಂದ ಚುಚ್ಚಿ ಕೊಂದು ಫೈನಲಿ ಯಾರಿಗೆ ಸಬ್ಮಿಟ್ ಮಾಡ್ತಾನೆ, ಕ್ವಾಕ್ಯೂದ ಹೂ ದ ಸ್ಕೈ ಗಾಡ್ ನಿಯಾಮೆಗೆ ಸಬ್ಮಿಷನ್ ಮಾಡ್ತಾನೆ. ಐ ಹೋಪ್ ಯು ಅಂಡರ್ಸ್ಟುಡ್ ಅಂತ ತಿಳ್ಕೊಂಡಿದ್ದೀನಿ. Once again we will see here, he bent a tall tree toward the ground so that its top was over the fit and tied that way. Then he tied a rope to the tree, dropped the other end of into the fit. ಒಂದು ಎಂಡನ್ನು ಫಿಟ್ ಕಡೆ ಹೋಗಿತಾನೆ, ಇನ್ನೊಂದನ್ನು ಆ ಒಂದು ಗಿಡಕ್ಕೆ ಕಟ್ತಾನೆ, ಇನ್ನೊಂದನ್ನು ಬ್ರಾಂಚ್ ಕಟ್ತಾನೆ. ಟೈ ದಿಸ್ ಟು ಯುವರ್ ಟೇಲ್ ಹಿ ಸೈಡ್. ನೀನು ಎಲ್ಲಿ ಕಟ್ಕೋ, ನೀನು ಬಾಲಕ್ಕೆ ಕಟ್ಕೋ. ಒಸೇಬೋ ಟೈಡ್ ದ ರೋಪ್ ಟು ಹಿಸ್ ಟೇಲ್. ಒಸೇಬೋ ಆ ಅನಾನ್ಸಿ ಹೇಳಿದಾಗೆ ಆ ಒಂದು ಹಗ್ಗವನ್ನು ತನ್ನ ಬಾಲಿಗೆ ಕಟ್ಕೊಳ್ಳುತ್ತೆ. ಇಸ್ ಇಟ್ ವೆಲ್ ಟೈಡ್? ಅನಾನ್ಸಿ ಆಸ್ಕ್ಡ್. ಕನ್ಫರ್ಮ್ ಮಾಡ್ಬೇಕು, ಸರಿಯಾಗಿ ಕಟ್ಕೊಂಡು? ಎಸ್, ಇಟ್ ಈಸ್ ವೆಲ್ ಟೈಡ್. ದ ಲಿಯೋಪಾರ್ಡ್ ಸೈಡ್ ಇನ್ ದಟ್ ಕೇಸ್. ಅನಾನ್ಸಿ ಸೈಡ್, ಯು ಆರ್ ನಾಟ್ ಮೇರಿಲಿ ಹಾಫ್ ಫೂಲಿಶ್, ಯು ಆರ್ ಫೂಲಿಶ್. ನೀ ಅರ್ಧ ಹಾಫ್ ಅಲ್ಲ, ಪೂರ್ತಿ ಹಾಫ್ ನನ್ನ ಮಗ ಇದೆಯಾ ಅಂತೇಳಿ ಅನಾನ್ಸಿ ಹೇಳ್ತಾನೆ. ಯಾರಿಗೆ? ಒಸೇಬೋದ ಲಿಯೋಪಾರ್ಡಿಗೆ. ಅರ್ಧ ಮಳ್ಳ ನಮ್ಮ ಪೂರ್ತಿ ಹಾಫ್ ನನ್ನ ಮಗ ಅಂತ ಹೇಳುತ್ತೆ ಅನಾನ್ಸಿ. Then after this what happens? We will see here. And he tied to his knife and cut the other rope. ಆ ಒಂದು ಚೂರಿಯಿಂದ, ಆ ಒಂದು ನೈಫ್ನಿಂದ ಅದರ್ ರೋಪನ್ನು ಹಗ್ಗನ್ನು ಕಟ್ ಮಾಡ್ತಾನೆ.
ದ ಒನ್ ದ್ಯಾಟ್ ಹೆಲ್ಡ್ ದ ಟ್ರೀ ಬೋಟ್ ಟು ದ ಗ್ರೌಂಡ್. ಒಂದು ಏನಾಯಿತು, ಆ ಒಂದು ಹಗ್ಗ ಕಟ್ಟಾದ್ಮೇಲೆ ಈ ಒಂದು ಚಿರತೆ ಮ್ಯಾಗ ಹೋಗುತ್ತೆ. ನಾನು ನಿಮಗೆ ತೋರಿಸಿದೆನಲ್ಲ ಏನಕ್ಕ, ಒಂದು ಸ್ಮಾಲ್ ಆಗಿರ್ತಕ್ಕಂಥ ಒಂದು ಡ್ರಾಯಿಂಗನ್ನು ಡ್ರಾ ಮಾಡಿ. ದ ಟ್ರೀ ಸ್ಟ್ರೈಟನ್ಡ್, ಟ್ರೀ ಏನಾಗುತ್ತೆ, ಹಿಂಗೆ ಬಾಗಿರೋದು ಹಿಂಗೆ ಸ್ಟ್ರೈಟ್ ಆಗಿಬಿಡುತ್ತೆ. ದೆನ್ ವಾಟ್ ಹ್ಯಾಪನ್ಡ್, ಸ್ನ್ಯಾಪ್ ಫುಲ್ಲಿಂಗ್ ಹೊಸಬ ಔಟ್ ಆಫ್ ದ ಹೋಲ್. ಈ ಹೊಸಬ ತಳಗಿರ್ತದಲ್ಲ, ಜಗ್ಗಿದ ಮೇಲೆ ಮ್ಯಾಗ ಹೋಗಿ ಹಿಂಗೆ ಉಲ್ಟಾ ಜೋತ್ ಬೀಳುತ್ತೆ. ದೆನ್ ಹಿ ಹಂಗ್ ಇನ್ ದ ಏರ್ ಹೆಡ್ ಡೌನ್ವರ್ಡ್, ತಲೆ ಕೆಳಗೆ ಬಾಡಿ ಮ್ಯಾಗೆ. ಈ ರೀತಿ ಜೋತಾ ಆಡ್ತಾ, ಈ ಹಗ್ಗಿಗೆ ಜೋತಾ ಆಡ್ತಾ ಬೀಳುತ್ತೆ, ಈ ಕಡೆ ಒಮ್ಮೆ ಈ ಕಡೆ ಒಮ್ಮೆ. Then twisting and turning, taking the round and round ear, what Osebo, and while he hung this way, Anansi killed him with his weapons. ಈ ವೆಪನ್ ತೊಗೊಂಡು ಚುಚ್ಚಿ 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 the totally blood is dropping down, ಅದನ್ನು ಕೊಂದ್ಬಿಡುತ್ತೆ. Then he took the body of the leopard and carried it to the Nami, the sky god, saying, here is the third thing, now I have paid to the price. ತಗೋ, ಆ ಒಂದು ಲೆಫಾರ್ಡ್ ಬಾಡಿ ತಗೊಂಡು ನ್ಯಾಮೆ ಕಡೆ ಹೋಗ್ತಾನೆ. ನನ್ನ ಥರ್ಡ್ ಪ್ರೈಸನ್ನು ಪೇ ಮಾಡಿದೆ. ಐ ಪೇಡ್ ಎವ್ರಿಥಿಂಗ್. ಹೂ ಸೆಡ್? ಅನಾನ್ಸಿ ಸೆಡ್ ಟು ದ ನಿಯಾಮಿ, ದ ಸ್ಕೈ ಗಾಡ್. ನಿಯಾಮಿ ಸೆಡ್, ಬೈ ಲಿಸ್ನಿಂಗ್ ದ ವರ್ಡ್ಸ್ ಆಫ್ ಅನಾನ್ಸಿ to him, Kwaku Anansi, great warriors and chiefs have tried, but they have been unable to do it. You have done it. ಯಾರ್ಯಾರು ಹೇಳಿದ್ರಪ್ಪ ಅಂತಂದ್ರೆ ಚೀಫ್ಸು, ವಾರಿಯರ್ಸು, ಸ್ಟ್ರಾಂಗೆಸ್ಟ್ ಪರ್ಸನ್ಸು ಅವರೆಲ್ಲ ಹೇಳಿದ್ರು, ಬಟ್ ಅವ್ರ ಕೈಲಿ ಆಗಲಿಲ್ಲ. ಬಟ್ ಯು ಡಿಡ್ ಮೈ ಡಿಯರ್ ಅನಾನ್ಸಿ, ಯು ಹ್ಯಾವ್ ಡನ್ ಇಟ್. ದೇರ್ ಫೋರ್ ಐ ವಿಲ್ ಗಿವ್ ಯು ಸ್ಟೋರೀಸ್ ಫ್ರಮ್ ದಿಸ್ ಡೇ ಆನ್ವರ್ಡ್ಸ್. You are the owner of all stories. All stories are belonging you, my dear Anansi. Whenever a man tells a story, he must acknowledge that it is Anansi's tale. ಯಾವಾಗ ಈ ಮನುಷ್ಯ ಅಥವಾ ಯಾರಾದರೂ ಕೇಳಿದರೆ ಇವೆಲ್ಲ ಸ್ಟೋರಿಗಳು ಯಾರೂಪ ಅಂತಂದ್ರೆ ಅನಾನ್ಸಿವೆ ಅಂತ ನಾವಿಲ್ಲಿ ಹೇಳ್ಕೋಬೇಕು, ಆ ಒಂದು ಗುರುತಿಸಬೇಕು ಅಂತ. ದಟ್ಸ್ ಯುವರ್ ಮೈ ಡಿಯರ್ ಅನಾನ್ಸಿ. In this way, Anansi the spider became the owner of all the stories that are told to Anansi. All these tales belong. ಈ ರೀತಿಯಾಗಿ ಜೀರೋದಿಂದ ಯಾರಾದರೂ ಹೀರೋ, ಹೂ ಇಸ್ ದ ಹೀರೋ ಹಿಯರ್? Anansi. These things we will try to understand, my dear students. ನೀವು ಕೂಡ ಕೆಲವೊಂದಿಷ್ಟು ಸಬ್ಜೆಕ್ಟಲ್ಲಿ ಏನಿದ್ದೀರಾ, ಜೀರೋ ಇದ್ದೀರಾ, ಇಲ್ಲಿ ಸ್ಪೈಡರ್ ಇದೆಯಲ್ಲ, ಆ ಸ್ಪೈಡರನ್ನು ನೀವೇ ಅಂತ ತಿಳ್ಕೊಳ್ರಿ. ನನಗೇನು ಬರಲ್ಲ ಅಂತ ಸುಮ್ಮನೆ ಇರಬೇಡ್ರಿ. ಯು ವಿಲ್ ಥಿಂಕ್ ದಟ್ ಐ ವಿಲ್ ಟ್ರೈ, ಐ ಕ್ಯಾನ್, ಐ ಮಸ್ಟ್ ಡೂ ಇಟ್. ಜರ್ನಿ ಸ್ಟಾರ್ಟ್ ಮಾಡಿರಿ. ನಾಳೆ, ನಾಡಿದ್ದು, ಮುಂದಿನ ವಾರ, ಮುಂದಿನ ತಿಂಗಳು, ಮುಂದಿನ ವರ್ಷ. ಡೋಂಟ್ ಡೂ ಲೈಕ್ ದಿಸ್. ಯು ಸ್ಟಾರ್ಟ್, ಯುವರ್ ಟೈಮ್ ಇಸ್ ನೌ. ಯು ಕ್ಯಾನ್ ಟ್ರೈ ಇಟ್. ಯು ಕ್ಯಾನ್ ಜಸ್ಟ್, ಯು ಹ್ಯಾವ್ ಟು ಸೇ ಆ್ಯಂಡ್ ಕಮ್ ವಿತ್ ಯುವರ್ ಆ್ಯಕ್ಷನ್. ದೇರ್ ಈಸ್ ಅ ಸಕ್ಸಸ್, ದೇರ್ ಈಸ್ ವೇಟಿಂಗ್ ಫಾರ್ ಯು ಅಂತ ಹೇಳ್ತಾ I will end of this story. Before that ending this video class, once again I will request you, because for this effort, the time I am giving the knowledge you, then for this your English Academy is SI Madhupati English Academy. Subscribe and share who need this video class anta ಹೇಳ್ತಾ. Because why I am saying that subscribe, your subscription is my motivation. For that reason, I am going to say that the subscribe and share and get the knowledge, and let's earn that. Then your learning leads to earning, my dear students. ಇವತ್ತು ನೀವು ಲರ್ನ್ ಮಾಡಿದರೆ there is earning is waiting for you, like that ಅಂತ ಹೇಳ್ತಾ. Thanks for watching this video. I will come to that in the next video class. Okay, see you.